ಆತ್ಮೀಯ ವೀಕ್ಷಕರಿಗೆಲ್ಲ ಸ್ಕಂದ ಬ್ಲಾಗಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವತ್ತು ನಾನು ತಂದಿರುವಂತಹ ಒಂದು ಲೇಖನದ ಹೆಸರು ಚಪ್ಪರ ಅಂತ ಹೇಳಿ. ಇದೇ ಬಸಳೆಯ ಗಿಡವನ್ನು ಆಧರಿಸಿ ಬರೆದಂತಹ ಒಂದು ಲೇಖನದಲ್ಲಿ ನೋಡಿ, ನೆಲ ಬಸಳೆ ಉಂಟು, ಬಸಳೆ ಉಂಟು, ಇನ್ನು ಚಪ್ಪರ ಎಲ್ಲಿ ಉಂಟು ಅಂತ ಕೇಳಬೇಡಿ ಆಯಿತಾ. ಚಪ್ಪರ ಹಾಕ್ಲಿಕ್ಕೆ ಆಗಲಿಲ್ಲ, ಇದಕ್ಕೊಂದು ದೊಡ್ಡ ಹಿಸ್ಟ್ರಿ ಉಂಟು ಈ ಬಸಳೆ ಗಿಡದ ಬಗ್ಗೆ. ಅದು ಏನು ಅಂತ ಹೇಳಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಸಳೆ ಅಂತ ಹೇಳಿದರೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತುಂಟಲ್ಲ. ಗೊತ್ತಿಲ್ಲದವರು ಈ ವಿಡಿಯೋದಲ್ಲಿ ನೋಡಿ. ಅದು ಮೇಲೆ ಉದ್ದ ಬಂದಿರೋದು ನೆಲ ಬಸಳೆ ಆಯಿತಾ, ಕೆಳಗೆ ಬಿಟ್ಟಿರೋದು ಬಸಳೆ. ಇದು ನನಗೆ ಒಂದೇ ಗೆಲ್ಲು ನಡಲಿಕ್ಕೆ ಕೊಟ್ಟದಾಯ್ತಾ, ನಡಲಿಕ್ಕೆ ಕೊಡುವರು. ಅದು ಕೂಡ ನಡಲಿಕ್ಕೆ ಕೊಡುವಾಗ 1 ವಾರ ಸತಾಯಿಸಿದ್ದಾರೆ. ಹೇಗೆ ಅಂತ ಹೇಳಿದರೆ, ತುಳುವಲ್ಲಿ ಒಂದು ದಿವಸ ಬಂದರು, ಅಕ್ಕ ಇರಾಗ ಬಸಳೆ ಬೇಡ ಅಂತ ಕೇಳಿದರು. ನಡ್ಯಾರ ಅಂತ ಬೋಡು ಅಂತ ಹೇಳಿದೆ. ಅವು ಮಲ್ಲಕ್ಕೆ ಪಣ್ಣಿಟ ಮಾತ್ರ ಕೊರ್ಪುಣ, ಇಜ್ಜಂಡ ಕೊರ್ಪುಜ್ಜಿ ಹೇಳಿದರು. ಆಯಿತು, 1 ವಾರ ಅಮ್ಮ ಹೇಳುವವರೆಗೆ, ನನ್ನ ಅತ್ತೆ ಹೇಳುವವರೆಗೆ ಕಾದ್ರು ಆಯಿತಾ. ಮತ್ತು ತಂದರು ಒಂದು ದಿವಸ, ಇರಾಗ ಒಂಜೆ ಕೊಡಿ ಕೊರ್ಪುಣ ಹೌದಾನೆ ಅಂತ ಕೇಳಿದೆ ನಾನು. ಅವು ಅಂಚನೆ ಇರು ಒಂಜಿನ ನೀರು ಪಾಡುಂಟ 4 ದಿನ ಕಾಯಿನ ಮುದೆಲ್ಲಿಗೆ ಪೋಯರಜ್ಜಿ ಅಂತಂದರೆ, 1 ದಿವಸ ನೀವು ನೀರು ಹಾಕಿದರೆ ಅದಕ್ಕೆ 4 ದಿವಸ ಅದರ ಬುಡಕ್ಕೆ ನೀವು ಹೋಗೋದಿಲ್ಲ, ಅವು ಹಾಳಾತೇ ಹೋಗ್ಕೊಂಡು ಅಂತ, ಅದು ಹಾಳಾಗಿಯೇ ಹೋಗ್ತದೆ ಅಂತ ಹೇಳಿದರು. ಆದರೂ ಒಂದು ಚಂದದ ಕೊಡಿ, ತುದಿಯನ್ನು ನೋಡಿ ನಾನು ತಗೊಂಡಾಯ್ತಾ. ಸರಿ, ಬೇರೆ ಎಲ್ಲ ಬಂದಿರೋದೆಲ್ಲ ನೋಡಿ ತಗೊಂಡೆ. ಆಯಿತು, ಏನು ಚಪ್ಪರ ಹಾಕೋದು ಅದಕ್ಕೆ ಕೆಳಗೆ ಕೊಂಡೋಗಿ ಉಳಿದ 4 ಬುಡಗಳಿಗೆ. ಏನು ಸೆಗಣಿ ನೀರು ಭಾರಿ ಆರೈಕೆ ಆಯಿತಾ. ನಾನಿಲ್ಲಿ ಎಂತ ಮಾಡಿದೆ ಅಂದರೆ, ಇಷ್ಟು ಹೇಳಿದ್ದಕ್ಕಾದರೂ ನನಗೆ ಬದುಕಿಸಬೇಕು ಅಂತ, ಈಗ ಬರ್ತಾ ಇಲ್ಲಲ್ಲ ಅಂತ ನೋಡು ಆಯ್ತು. ಅವರು ಬದುಕಿಸಬೇಕು ಅಂತ ಒಂದು ಆಸೆ ಆಯಿತಾ. ಹಾಗೆ ಚಂದ ಮಾಡಿ ನೆಟ್ಟಿದ್ದೇನೆ. ಚೆಂದಾಗು ನಿಮಗೆ ಫ್ರೆಂಡ್ಶಿಪ್ಪಿಗೆ ಬೇರೆಲ್ಲ ಗಿಡಗಳನ್ನು ತರ್ತೇನೆ ಅಂತೇಳಿ ನೋಡಿ. ನನ್ನ ನೆಲ ಬಸಳೆ ಉಂಟು, ಇಲ್ಲಿ ಒಂದು ತುಳಸಿ ಗಿಡ ಕಾಣ್ತಾ ಉಂಟಲ್ಲ, ಎಲ್ಲ ನೆಟ್ಟೆ. ಹಾಗೆ ಆ ಬಸಳೆ ನಾನು ಹೇಳಿದಾಗೆ ಸತ್ತೇ ಹೋಯಿತು, ಕೆಳಗೆ ನೆಟ್ಟದ್ದು. ಸಗಣಿ ನೀರೆಲ್ಲ ಹಾಕಿ ಆಯಿತು, ಚಪ್ಪರ ಹಾಕಿ ಆಯಿತು, ಎಲ್ಲ ಆಯಿತು. ಅದಕ್ಕೆ ಬಿಸಿಲು ಜಾಸ್ತಿ ಆಗಿ ಅದು ಒಣಗಿ ಹೋಯ್ತಲ್ಲ. ಇದು ಭಾರಿ ಒಳ್ಳೆದಾಯ್ತು ಆಯಿತಾ. ಇದೀಗ ಒಳ್ಳೆಯದಾಗುವಾಗ ಅದು ಗೆಲ್ಲು ತಂದು ಕೊಟ್ಟ ವ್ಯಕ್ತಿಯದ್ದು ಬೇರೆ ಕತೆ. ಮೊದಲು ಮಾಡಿದ ನಾಟಕ ಪುರ ನೆನಪೇ ಇಲ್ಲ, ಹೇಳಿದ್ದೆಲ್ಲ ನೆನಪೇ ಇಲ್ಲ. ಅಂದಕ್ಕೆ ಯಾನು ಕೊರ್ನೈತಾತ ಈತು ಬಸಳೆ ಅಡ್ಡೆ ಆತು ನಮೂಳು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಹೌದಪ್ಪ ಹೌದು, ನೀವು ಕೊಟ್ಟದ್ರಲ್ಲೇ ಬಸಳೆ ಒಳ್ಳೆಯದು, ಅದು ಹಾಗೆ ಪದಾರ್ಥ ತಿಂತಾರೆ ಅಂತ ಹೇಳಿ. ನಿಮಗೆ ಎಲ್ಲಾದರೂ ಈ ಲೇಖನ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಆಯಿತಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಒಂದು ಬೆಲ್ ಬಟನ್ ಉಂಟು, ಅದನ್ನು ಒತ್ತಿದರೆ ಸಬ್ಸ್ಕ್ರೈಬ್ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.